ಫ್ರೆಗ್ರೆನ್ಸ್ ಮತ್ತು ತುಂಬ ಚೆನ್ನಾಗಿದೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ತುಂಬ ಗ್ಯಾಪ್ ಇದೆ ಅನ್ಕೊತೀನಿ ಬ್ಲಾಗ್ ಮಾಡ್ತಿದ್ದೀನಿ. ನಾನು ಕನ್ಸಿಸ್ಟೆಂಟ್ ಇಲ್ಲ ಬ್ಲಾಗ್ ಮಾಡೋದ್ರಲ್ಲಿ, ಬಟ್ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟೈಮ್ ಸಿಕ್ಕಿದವಾಗೆಲ್ಲ ಶಾರ್ಟ್ಸ್ ಅಥವಾ 1 ಮಿನಿಟ್ ಇರುತ್ತೆ ಅಷ್ಟೇ ಶಾರ್ಟ್ಸ್ನಲ್ಲಿ. ಸೊ ನಾನು ಅದನ್ನು ಮಾಡೋಕ್ಕಾಗತ್ತೆ. ಆಫೀಸ್ ಎಡಿಟಿಂಗ್ ಇದೆಲ್ಲ ಸ್ವಲ್ಪ ನನಗೆ ಜಾಸ್ತಿ ಕಮಿಟ್ಮೆಂಟ್ ಇದೆ, ಕೆಲಸ ಎಲ್ಲ ಇದೆ. ಅದಕ್ಕೆ ನನಗೆ ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಅಕ್ಕ ಮನೆಗೆ ಬಂದರೆ ಮೇ ಬಿ ನನಗೆ ವ್ಲಾಗೇ ಮಾಡೋಕ್ಕಾಗತ್ತೆ ಅನ್ಸ್ಕೊತೀನಿ. ಸೊ ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಮಮ್ಮಿ ಹಸಲ ಇಬ್ಬರು ಮಾಲೆ ಹಾಕಿದ್ದೀವಿ, ಚಪಾತಿ ಮಾಡಬೇಕು ಅಂತ ಬಂದಿದ್ದೀವಿ. ಮತ್ತು ಅಲ್ಲಿ ಅವರೆಕಾಯಿ ಸಾರು ಮಾಡ್ತಾ ಇದ್ದಾರೆ. ಹಸಿ ಟೆಕ್ಸೆ ಆಯಿತು. ಸೊ ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಸಾರು ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾನು ನನ್ನ ತಂಗಿ ಆಚೆ ಹೋಗ್ತಾ ಇದ್ದೀವಿ. ಬಟ್ ನನ್ನ ತಂಗಿ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳಿದ್ದಾಳೆ. ನಮ್ಮ ಅಕ್ಕ ನಂಗೆ ಸ್ಟಮಕ್ ಪೇನ್ ಅಂತ ಹೇಳಿಬಿಟ್ಟು ಕಷಾಯ ಮಾಡಿಕೊಟ್ಟಿದ್ದಾರೆ. ಗ್ರಾಸರಿ ಶಾಪ್ಗೆ ಹೋಗ್ತಾ ಇದ್ದೀವಿ ತರಕಾರಿ ತರೋದಕ್ಕೆ. ಸೊ ಲೆಟ್ಸ್ ಗೋ. ಎಷ್ಟು ಕೋಲ್ಡ್ ಇದೆ ಅಂದ್ರೆ ಆಚೆ ಬರೋದಕ್ಕೆ ಫುಲ್ ಚಳಿ ಆಗ್ತಿದೆ. ನೋಡಿ ನನ್ನ ತಂಗಿ ಎಷ್ಟು ಸ್ಪೀಡ್ ಹೋಗ್ತಾಳೆ. ನಾನು ಈ ಥರ ಓಡಿಸೋಣ ಅನ್ಕೊತೀನಿ. ಚೆನ್ನಾಗಿ ಓಡಿಸ್ತಾಳೆ, ಆದರೆ ನನಗಿನ ಚೆನ್ನಾಗಿ ಓಡಿಸ್ತಾಳೆ ಟು ಬಿ ಆನೆಸ್ಟ್. ಇವತ್ತು ಸ್ಯಾಟರ್ಡೆ, ಬಟ್ ನನಗೆ ಯಾಕೋ ಸಂಡೇ ಥರ ಫೀಲ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ. ಕಾಂಪ್ಯಾಕ್ಟ್ ಪೌಡರ್ ಗರ್ಲ್ಸ್ ಕಾಂಪ್ಯಾಕ್ಟ್ ಪೌಡರ್ ಅದೇನು ಸ್ಪಾನ್ಸರ್ ನನ್ನನ್ನೇ ನೋಡ್ತಾ ಇದೆ. ಆಸು ತುಂಬ ಥರನೇ ನೋಡ್ತಾ ಇದೆ. ಸ್ಟೇಷನ್ ಶಾಪಿಂಗ್ ಟೇಪ್ ಇದರಲ್ಲಿ ಇದು ಪ್ಲೇನು, ಬಟ್ ಫ್ರೇಗ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟರಲ್ಲಿ 160 ಇದೆ. ಸೊ ಯಾವಾಗಾದರೂ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆಡೋಣ ಅಂತ ಟ್ರೈ ಮಾಡೋಣ ಅನ್ಸುತ್ತೆ. ನಾನು ಬ್ಲಾಗ್ ಮಾಡಿ ಆಡುವಾಗ ಒಂದು ನನ್ನ ತಂಗಿ ಕೊಡ್ತಾ ಇದ್ದೀನಿ, ಇನ್ನು ಒಂದು ನಾನು ಇಟ್ಕೊತಾ ಇದ್ದೀನಿ. ನಿಂಗೆ ಇಷ್ಟ ಆಯ್ತಾ ಕಾರ್ಡ್ಸು? ಅವಳ ಎಕ್ಸ್ಪ್ರೆಷನ್ ತೋರ್ಸೋಣ ಅಂದರೆ, ಬಟ್ ಅವಳ ಫೇಸ್ ತೋರಿಸ್ಬೇಡಿ ಅಂತ ಹೇಳಿದ್ದಾಳೆ. ಅದಕ್ಕೋಸ್ಕರ ಈ ಶಾಪ್ ಫುಲ್ ತುಂಬ ಚೆನ್ನಾಗಿದೆ. ನೀವು ಬೇಕಿದ್ರೆ ವಿಸಿಟ್ ಮಾಡಿ. ಕುಮಾರಸ್ವಾಮಿ ಲೇಔಟಲ್ಲಿರೋದು. ಈ ಕಾರ್ಡ್ಸ್ಗೆ 360 ಕೊಟ್ಟೆ. ನನಗೆ ಸುಮ್ಮನೆ ಮಾತ್ರ ವಾಪಸ್ ಬರೋಕ್ಕೆ ಇಷ್ಟ ಆಗಿಲ್ಲ. ನಾವಿಬ್ರು ತರಕಾರಿ ತಗೊಳಕ್ ಬಂದಿದ್ದೀವಿ, ಆದರೆ ಬರೀ ಸುತ್ತಾಡ್ಕೊಂಡೇ ಇದ್ದೀವಿ. ಇಲ್ಲ ಅಂದರೆ ಅರ್ಧ ಗಂಟೆನ ಸುತ್ತಾಡ್ತಾನೆ ಇದ್ದೀವಿ. ಫೈನಲಿ ನಾವು ಮನೆಗೆ ಬಂದು ನಾವು ಮೇ ಬಿ ಆ ಶಾಪಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಶಾಪಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಥಿಂಗ್ಸ್ ಎಲ್ಲ. ಈಗ ನಮ್ಗೆ ಅಲ್ಲಿಂದ ಬರೋದಕ್ಕೆ ಇಷ್ಟ ಆಗಿದ್ದಿಲ್ಲ. ನಮ್ಮ ಅಕ್ಕ ಕಾಲ್ ಮಾಡಿದ್ರು, ಅದಕ್ಕೋಸ್ಕರ ನಾವು ಬಂದ್ವಿ. ಸೊ ನಿಶಿ ಹತ್ರ ಕಾರ್ಡ್ಸ್ ಇರೋದೆಲ್ಲ ಈ ಥರ ಇದೆ. ನಂದೊಂಥರ ನೆವರ್ ಹ್ಯಾವ್ ಐ ಎವರ್ ಅಲ್ವಾ, ಸೊ ಅದು ನಾನು ತಗೊಂಡೆ. ಮಿಕ್ಕಿದೆಲ್ಲ ಅವ್ಳ ಫ್ರೆಂಡ್ಸ್ ಜೊತೆ ಆಡ್ತಾಳೆ. ಮತ್ತು ನನ್ನ ಕಸಿನ್ಸ್ ಮನೆಗೆ ಬರ್ತಾಳಲ್ಲ. ಸೊ ನಮ್ಮ ಅಕ್ಕ ಇವಾಗ ಚಪಾತಿ ಮಾಡ್ತಿದ್ದಾರೆ. ಟ್ರೈನಿಂಗ್ ಕೊಡ್ತಾರಂತೆ ಮದುವೆಗೆ ಮತ್ತೆ ಮತ್ತೆ ನಮ್ಮ ಅಕ್ಕ ದಿಢೀರ್ ರಸಮ್ 2 ಥರ ರಸ ಹೇಳ್ಕೊಟ್ಟಿದ್ದೀವಿ. ಚಪಾತಿ ಒಳಗೆ ಮುದ್ದೆ ಕಟ್ಟೋದೆಲ್ಲ ಕುಕಿಂಗ್ ಮಾಡೋದು ಹೇಳ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಟೊಮೆಟೊ ಇದು ಫಾಲೋ ಮಾಡುತ್ತೆ. ಟೊಮೆಟೊ ಬಾತ್ ಮಾಡುತ್ತೆ. ಏನು ಸಕ್ಕತ್ತಾಗಿ ಚಪಾತಿ ಹೇಗಿದೆ ಚಂದನಕ್ಕ? ಸಾರ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ನಾನ್ ವೆಜ್ ತಿಂತಿಲ್ಲ, ಇನ್ನು 15 ಗಂಟೆ ತಿನ್ನೋದಿಲ್ಲ. ಇವಾಗ ಚಪಾತಿ ಮತ್ತು ಅವರೆಕಾಯಿ, ವೆಜ್ಜಲ್ಲಿ ಚಪಾತಿ ಅವರೆಕಾಯಿ ಸಾರು ಸೂಪರ್ ಇರುತ್ತೆ. ಚಪಾತಿ ಜೊತೆ ಕಡಾಯಿ ಪನ್ನೀರ್ ಮಸಾಲ, ಟೊಮೆಟೊ ವೆಜ್ ತೋರಿಸೋದು. ಈಗ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಇಫ್ ಎನಿಥಿಂಗ್ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಆರ್ ಸಜೆಸ್ಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್.